ಒಂದು ಆಲೋಚನೆ, ಒಂದು ರಣತಂತ್ರ, ಪರಕೀಯರ ಒಡೆದು ಆಳೋ ನೀತಿ, ದೇಶಾಭಿಮಾನಿಗಳ ಪ್ರಾಣಾರ್ಪಣೆ, ಕ್ರಾಂತಿಕಾರಿಗಳ ಕಿಚ್ಚು, ಶಾಂತಿ ದೂತರ ಕೆಚ್ಚು, ಇದೆಲ್ಲದರ ನಡುವೆ ಮಹಾತ್ಮರ ಹೋರಾಟ, ಭಾರತ ಸ್ವತಂತ್ರ ಇತಿಹಾಸದಲ್ಲಿ ನಡೆದ ರೋಚಕ ಘಟನೆಗಳ ಅನಾವರಣವೇ ಹಿಸ್ಟೋರಿ. ತಮ್ಮೆಲ್ಲರಿಗೂ ಹಿಸ್ಟೋರಿ ರಿಟರ್ನ್ಸ್ಗೆ ಸ್ವಾಗತ. ಅದು ವಯಸ್ಸಿನ ಪ್ರಭಾವನ, ಕಲಿಕೆ ಕೊಟ್ಟ ಬಳುವಳಿನ, ಅಥವಾ ಸಮಕಾಲೀನ ಚಳುವಳಿಗಳ ಪ್ರಭಾವನ ಸ್ಪಷ್ಟವಾಗಿ ಹೇಳುವುದು ಸ್ವಲ್ಪ ಕಷ್ಟವೇ. ಆದರೂ ಭಗತ್ ತನ್ನ ಜೀವಕ್ಕಿಂತ ತಾನು ನಂಬಿದ್ದ ಸಿದ್ಧಾಂತಗಳನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವನ ಕೊನೆಯ ಉಸಿರು ಇರೋವರೆಗೆ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಬಗ್ಗೆನೇ ಕನಸು ಕಾಣ್ತಾ ಇದ್ದ. ಅದೊಂದೇ ತನ್ನ ಬದುಕಿನ ಮಹದೋದ್ದೇಶ ಅಂತ ಅವನು ಭಾವಿಸಿಬಿಟ್ಟಿದ್ದ. ಗದಾರ್ ಚಳುವಳಿ, ಅಸಹಕಾರ ಚಳುವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಹೀಗೆ ಸಾಕಷ್ಟು ಘಟನೆಗಳು ಭಗತ್ ಮನಸ್ಸಿನ ಮೇಲೆ ಪರಿಣಾಮ ಬೀರಿದ್ವು. ಅದಕ್ಕೆ ಸರಿಯಾಗಿ ಅವನು ರಷ್ಯಾ ಮತ್ತು ಫ್ರೆಂಚ್ ಕ್ರಾಂತಿಕಾರಿಗಳ ಬಗ್ಗೆ ಸಮಗ್ರವಾಗಿ ಓದ್ಕೊಂಡಿದ್ದ. ಅವನ ಜೊತೆಗಾರರು ಕೂಡ ಭಗತ್ನ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿದ್ರು. ಸಾಮ್ರಾಜ್ಯಶಾಹಿ ಆಡಳಿತದ ವಿರುದ್ಧ ಮತ್ತು ಅವರ ದಬ್ಬಾಳಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ದ ಭಗತ್ ಸಿಂಗ್ ಬ್ರಿಟಿಷರ ದೌರ್ಜನ್ಯವನ್ನ ಅವರದ್ದೇ ನ್ಯಾಯಾಲಯದಲ್ಲಿ ನಿಂತು ಇಡೀ ವಿಶ್ವಕ್ಕೆ ತೋರಿಸಬೇಕು ಅಂದ್ಕೊಂಡಿದ್ದ. ಆದರೆ ಅವನ ಆ ಮಹತ್ವಾಕಾಂಕ್ಷೆಗೆ ನ್ಯಾಯಾಲಯ ತಣ್ಣೀರು ಸುರಿದು ಬಿಡ್ತು. ನ್ಯಾಯಾಲಯದಲ್ಲಿ ಭಗತ್ ಮತ್ತು ಅವನ ಸಹವರ್ತಿಗಳ ವರ್ತನೆಯ ವಿರುದ್ಧ ಕೆಂಡಾಮಂಡಲವಾಗಿದ್ದ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ಇಲ್ಲದೆ ಕಾಲಾಪಾನ ಮುಂದುವರಿಸೋ ನಿರ್ಧಾರ ಮಾಡಿಬಿಟ್ಟಿದ್ರು. ಅದು ಭಗತ್ಗೆ ತೀವ್ರ ಹಿನ್ನಡೆಯನ್ನ ಉಂಟು ಮಾಡಿತು. ಆಗ ಹೈದರ್ ಮತ್ತು ಜಸ್ಟಿಸ್ CJ ಹಿಲ್ಟನ್ ಅನ್ನೋ ನ್ಯಾಯಾಧೀಶರು ಆರೋಪಿಗಳ ಗೈರು ಹಾಜರಿಯಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಿ ಭಗತ್ ಸಿಂಗ್ ಸೇರಿದ ಹಾಗೆ ಆ ಪ್ರಕರಣದ ಯಾವ ಆರೋಪಿಗೂ ತಮ್ಮ ಪರ ಸಮರ್ಥನೆಯನ್ನ ಕೊಡೋದಕ್ಕೆ ಕೂಡ ಅವಕಾಶ ಕೊಡದೆ ಏಕಪಕ್ಷೀಯವಾಗಿ ತೀರ್ಮಾನ ಬರೆದುಬಿಟ್ರು. ಅದು ಸುಮಾರು 300 ಪುಟಗಳ ದೀರ್ಘ ತೀರ್ಪು. ಆ ತೀರ್ಪು ಭಾರತದಲ್ಲಿ ಬಹುದೊಡ್ಡ ಕಿಚ್ಚನ್ನ ಹಚ್ಚಿಬಿಡ್ತು. ದೆಹಲಿಯಲ್ಲಿ ನಡೆದ ಅಸೆಂಬ್ಲಿ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಭಗತ್ ಸಿಂಗ್ ಸಾಂಡರ್ಸ್ ಕೊಲೆ ಕೇಸ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗ್ಬಿಟ್ಟ. ಅವನ ಜೊತೆ ಸಾಂಡರ್ಸ್ ಕೊಲೆ ಪ್ರಕರಣದ ಮತ್ತಿಬ್ಬರು ಪ್ರಮುಖ ಆರೋಪಿಗಳಾಗಿದ್ದ ಶಿವರಾಮ್ ರಾಜಗುರು ಮತ್ತು ಸುಖದೇವ್ಗೆ ಕೂಡ ಗಲ್ಲು ಶಿಕ್ಷೆಯನ್ನ ವಿಧಿಸಿ ನ್ಯಾಯಾಲಯ ತೀರ್ಪು ಕೊಡ್ತು. ಒಟ್ಟು 21 ಮಂದಿ ಆರೋಪಿಗಳ ಪೈಕಿ 3 ಮಂದಿ ಅಪ್ರೂವರ್ ಅಂದ್ರೆ ಮಾಫಿ ಸಾಕ್ಷಿಗಳಾಗಿ ಬದಲಾಗಿದ್ರು. ಹಾಗಾಗಿ ಆರೋಪಿಗಳ ಸಂಖ್ಯೆ 18ಕ್ಕೆ ಇಳಿದಿತ್ತು. ಆ 18 ಮಂದಿಯಲ್ಲಿ 3ರನ್ನ ಕೇಸಿಂದ ಅಕ್ವಿಟ್ ಮಾಡಲಾಯಿತು. ದೇಸರಾಜ್, ಅಜಯ್ ಘೋಷ್ ಹಾಗೂ ಜಿತೇಂದ್ರನಾಥ್ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಇಲ್ಲದೆ ಇರೋದ್ರಿಂದ ಅವರನ್ನ ಬಿಡುಗಡೆ ಮಾಡಲಾಯಿತು. ಇನ್ನು ಆ ಕೇಸಲ್ಲಿ ಉಳಿದ 12 ಮಂದಿ ಆರೋಪಿಗಳಿಗೆ ಬೇರೆ ಬೇರೆ ರೀತಿಯಾಗಿ ಶಿಕ್ಷೆಯನ್ನ ವಿಧಿಸಲಾಯಿತು. ಕೋರ್ಕಾಲಲ್ಲಿ ತಮ್ಮ ವಿರುದ್ಧ ಸಾಕ್ಷಿ ಹೇಳಲು ಬಂದ ಜೈಗೋಪಾಲ್ ಮೇಲೆ ಚಪ್ಪಲೇಸಿದ ಆರೋಪದ ಮೇಲೆ ಪ್ರೇಮದತ್ಗೆ 5 ವರ್ಷಗಳ ಕಠಿಣ ಕಾರಾಗೃಹ ವಾಸದ ಶಿಕ್ಷೆ ವಿಧಿಸಲಾಯಿತು. ಇನ್ನುಳಿದ ಆರೋಪಿಗಳು 7 ವರ್ಷಗಳ ಶಿಕ್ಷೆಗೆ ಗುರಿಯಾದರು. ಹೀಗೆ ಆ ಕೇಸ್ನ ವಿಚಾರಣೆ ಮುಗಿದು ಆರೋಪಿಗಳ ವಿರುದ್ಧ ತೀರ್ಪು ಹೊರಬರ್ತಾ ಇದ್ದಂತೆ ದೇಶದ ಎಲ್ಲೆಡೆ ಅಶಾಂತಿ ಸೃಷ್ಟಿಯಾಯಿತು. ದೇಶದ ವಿವಿಧ ನಾಯಕರೆಲ್ಲ ಆಯಾ ತೀರ್ಪಿನ ವಿರುದ್ಧ ಧ್ವನಿ ಎತ್ತಿದ್ರು. ಪಂಜಾಬಲ್ಲಿ ಆಕ್ರೋಶ ಎಲ್ಲೇ ಮೀರಿತು. ಈ ಹಂತದಲ್ಲಿ ಮಹಾತ್ಮ ಗಾಂಧೀಜಿ ವ್ಯಕ್ತಪಡಿಸಿದ ಅದೊಂದು ಅಭಿಪ್ರಾಯ ಇಡೀ ದೇಶದ ಭಾವನೆಗಳಿಗೆ ಬೆಂಕಿ ಹಚ್ಚಿಬಿಡ್ತು. ಅಲ್ಲಿವರೆಗೂ ಮಹಾತ್ಮನ ಮಾತು ಅಂದ್ರೆ ವೇದವಾಕ್ಯ ಅಂತ ಭಾವಿಸಿಕೊಳ್ತಿದ್ದ ಯುವ ಪೀಳಿಗೆ ಗಾಂಧೀಜಿ ಹೋದ ಕಡೆಯಲ್ಲೆಲ್ಲ ಭಗತ್ ಸಿಂಗ್ ಪರವಾಗಿ ಘೋಷಣೆ ಕೂಗ್ತಾ ಗಾಂಧೀಜಿಗೆ ಗೇರಾವು ಹಾಕೋದಕ್ಕೆ ಶುರು ಮಾಡಿದ್ರು. ಅಷ್ಟರ ಮಟ್ಟಿಗೆ ಆ ತೀರ್ಪಿಗೆ ಗಾಂಧೀಜಿ ಕೊಟ್ಟ ರಿಯಾಕ್ಷನ್ ದೇಶದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿಬಿಡ್ತು. ಎಷ್ಟಕ್ಕೂ ಗಾಂಧೀಜಿ ಏನು ಹೇಳಿದ್ರು? ಮಹಾತ್ಮ ಗಾಂಧೀಜಿ ಅಂತ ಶಾಂತಿಪ್ರಿಯ ಮನುಷ್ಯ ಅದಿನ್ಯಾವ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ? ಮಹಾತ್ಮ ಗಾಂಧೀಜಿ ಹೇಳಿದ ಯಾವ ಮಾತು ಅಲ್ಲಿ ಯುವಕರನ್ನ ಕೆರಳಿಸಿತ್ತು? ಅದೆಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ. ನಮ್ಮ ಮುಂದಿನ ಎಪಿಸೋಡ್ಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯೋಸ್ಮಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ.